ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ಮುಸ್ಲಿಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬಿರಿಯಾನಿ ಮಾಡೋಕ್ಕಾಗಲಿಲ್ಲ. ಪಾಲಕ್ದು ಏನಾದರೂ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ನಮ್ಮನೇಲಿ ಸಂಡೇ ಆಗಿರೋದ್ರಿಂದ. ಆ್ಯಕ್ಚುಲಿ ಇದು ಬಕ್ರೀದ್ ಟೈಮಲ್ಲಿ ಮಾಡಿದಂಥ ವಿಡಿಯೋ. ನಂದು ಹೋಲ್ಡ್ ಅಕೌಂಟು ಹ್ಯಾಕ್ ಆಯ್ತು ಅಂತ ಹೇಳಿದ್ನಲ್ಲ. ಸೊ ಇದು ಇನ್ನೊಂದು ಫೋನಲ್ಲಿತ್ತು ಆ ವಿಡಿಯೋಸ್ ಎಲ್ಲ, ಅದರಿಂದ ಕಳಿಸ್ಕೊಂಡು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ನಮ್ಮ ಪಕ್ಕದ ಮನೆಯಲ್ಲಿ ಮುಸ್ಲಿಮ್ಸ್ ಇದ್ದರು. ಅವರು ಬಕ್ರೀದೆಲ್ಲ ಮಾಡಿದಾಗೆಲ್ಲ ಈ ಥರ ಮಟನ್ ಏನೋ ಕೊಡ್ತಾರಂತೆ. ನಾನು ತೊಗೊಂಡಿರಲಿಲ್ಲ, ಸ್ಯಾಟರ್ಡೆ ನಾವು ತಿನ್ನಲ್ಲ ಅಂತೇಳ್ಬಿಟ್ಟು. ಅಟ್ಲೀಸ್ಟ್ ಇಲ್ಲ ಇಟ್ಕೊಳ್ಳಿ ಫ್ರಿಜ್ಜಲ್ಲಿ ಅಂತ ಅಂದರು. ಇಲ್ಲ ನಾನು ಬಿಡೋದು ಇಲ್ಲ ಸ್ಯಾಟರ್ಡೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಮಾರನೇ ಕೊಟ್ಟರು ಸಂಡೇ. ಏನು ಮಾಡೋದು ಅಂತ ಅನ್ಕೋತಿದ್ದೆ. ನಾವಿರೋದು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಮಾತ್ರ ತೊಗೊಂಡೆ, ಜಾಸ್ತಿ ಇಸ್ಕೊಳ್ಳಿಲ್ಲ ಅವ್ರ ಹತ್ರ. ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡೆ. ಆವತ್ತಿನ ದಿನ ನಾನು ಅಂದರೆ ಮಾರ್ನಿಂಗ್ ಅವ್ರೇನು ಕೊಟ್ಟಿರಲಿಲ್ಲ. ಇನ್ನು ಮಾರ್ನಿಂಗ್ ನಾನು ನಾನ್ ವೆಜ್ ತರಿಸಿದೆ, ಬಿರಿಯಾನಿ ಮಾಡೋಣ ಅಂತ ಬಿರಿಯಾನಿ ಮಾಡಿದ್ದೆ. ನಾನು ಕೂಡ ಚಿಕನ್ ತರಿಸಿ. ಸೊ ಅದೇ ಟೈಮಲ್ಲಿ ಇವರು ಕೂಡ ಮಟನ್ ಕೊಟ್ಟರು. ಎರಡು ಇತ್ತಲ್ಲ. ಸೊ ಈವ್ನಿಂಗ್ ಏನಾದರೂ ಮಾಡೋಣ, ಸ್ನ್ಯಾಕ್ಸ್ಗೂ ಆಗುತ್ತೆ. ಇಲ್ಲಾಂದರೆ ಏನಾದ್ರೂ ಗ್ರೇವಿ ಟೈಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಿರಿಯಾನಿನೇ ಮಾಡ್ತಿದ್ದೆ. ಬೆಳಿಗ್ಗೆ ಬಿರಿಯಾನಿ ತಿಂದಿದ್ವಿ ಚಿಕನ್ದು. ಸೊ ಅದರಿಂದ ಸ್ವಲ್ಪ ಪಾಲಕ್ ಗ್ರೇವಿ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ. ನಮ್ಮ ಸೈಡು ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ. ಫಸ್ಟು ಅರಿಶಿನ, ಈರುಳ್ಳಿ, ಮಟನ್ ಎಲ್ಲ ನೀಟಾಗಿ ಹುರ್ಕೊಳ್ಳೋಣ ಅಂತ. ಏಕೆಂದರೆ ಮೇ ಬಿ ಅದು ನೆನ್ನೆ ಅಂದರೆ ಸ್ಯಾಟರ್ಡೇ ನಾನು ಈಸ್ಕೊಂಡಿರಲಿಲ್ಲ. ಅವರು ಸಂಜೆ ಟೈಮ್ ಕೊಡಕ್ಕೆ ಬಂದಾಗ ಅದು ನೆನ್ನೆದೆಲ್ಲ ಸ್ಮೆಲ್ ಏನಾದ್ರು ಇದ್ದರೆ ನೀಟಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಈರುಳ್ಳಿ ಹುರ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಬ್ರದರ್ ಕೂಡ ಬಂದಿದ್ದರು. ಆಮೇಲೆ ನಮ್ಮ ಅಕ್ಕ ಇನ್ನೂ ಇಲ್ಲೇ ಇದ್ಲು. ಅವರಿಗೂ ಕೊಟ್ಟು ಕಳ್ಸೋಕ್ಕೆ ಸರಿ ಹೋಗುತ್ತಲ್ಲ ಅಂತ ಅಂದ್ಬಿಟ್ಟು. ನನಗೆ ಮಟನ್ ಎಲ್ಲ ಜಾಸ್ತಿ ಇಷ್ಟ ಆಗಲ್ಲ. ಏನಾದರೂ ಒಂದು ಮೂಳೆ ಆ ಮಟನಲ್ಲಿ ತಿಂದರೆ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಎಲ್ಲ ಇಷ್ಟಪಡಲ್ಲ. ಅದಕ್ಕೆ ಗ್ರೇವಿ ಟೈಪ್ ಮಾಡಿದ್ರೆ ಅವರಿಗೂ ಕೊಡ್ಬೋದಲ್ಲ ಅಂತೇಳ್ಬಿಟ್ಟು ಗ್ರೇವಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಈ ಥರ ಎಲ್ಲ ಅರಿಶಿನ ಮತ್ತು ಈರುಳ್ಳಿ ಹುರ್ಕೊಂಡ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ. ಅದರೊಳಗಡೆ ಒಂದು ಚಿಲ್ಲಿ ಹಾಕಿ ರುಬ್ಬಿಟ್ಕೊಂಡಿರ್ತೀನಿ. ಏನಾದ್ರೂ ಸಡನ್ನಾಗಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ತಗೊಂಡು ಈ ಥರ ಹಾಕ್ಕೊಂಡು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇನ್ನೊಂದು ಪಾಲಕ್ ಸೊಪ್ಪನ್ನ ನಾನು ಸ್ವಲ್ಪ ಹುರ್ಕೋಬೇಕಿತ್ತು ಅಂತ ಅನಿಸುತ್ತೆ. ಸ್ವಲ್ಪ ಟೇಸ್ಟು ಅಷ್ಟೊಂದು ಇರಲಿಲ್ಲ ನಾನು ಮಾಡಿದ್ರಲ್ಲಿ. ನಾನೇನು ಮಾಡಿದೆ, ಪಾಲಕ್ ಸೊಪ್ಪನ್ನ ಹಾಗೇ ಹಸಿದನ್ನೇ ರುಬ್ಬಿದೆ. ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಪಾಲಕ್ ಸೊಪ್ಪು ಅದನ್ನೇನಾದರೂ ರುಬ್ಬಿಟ್ಕೊಬಿಡೋಣ ಅಂತ ಹೇಳ್ಬಿಟ್ಟು ರುಬ್ಬಿದೆ. ಬಟ್ ಅಷ್ಟೊಂದು ಚೆನ್ನಾಗಿ ಆಗಿರಲಿಲ್ಲ, ನಾರ್ಮಲ್ಲು ಆಗಿ ಮಾಡೋದು ಥರನ. ಆಮೇಲೆ ಇದು ಮೇಕೆ ಆಡಲ್ಲ, ಮೇ ಬಿ ಮೇಕೆ ಮಾಂಸ ಅಲ್ಲ, ಮೇ ಬಿ ಕುರಿ ಮಾಂಸ ಅನಿಸುತ್ತೆ. ಸೊ ಅದರಿಂದ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ನಾನೇ ತಿನ್ನಲಿಲ್ಲ, ನಾನೇ ಮಾಡಿ ಸ್ವಲ್ಪ ತಿಂದ್ಬಿಟ್ಟು ಸುಮ್ಮನೆ ಅದೇ. ನಮ್ಮ ಅಕ್ಕಂಗೆ ಕೊಟ್ಟು ಕಳಿಸಿದ್ರೆ ಅವಳು ಚೆನ್ನಾಗಿರಲಿಲ್ಲ ಮಾಡಿದ್ದು, ಅದು ಹಾಗೆ ಹೀಗೆ ಅಂತ ಇಲ್ಲ ಅವಳು ಕೂಡ. ಏನೋ ಗೊತ್ತಿಲ್ಲ. ಬಟ್ ನನಗಂತೂ ಅವಾಗಿಂದ ಒಂಥರ ಮಟನ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ. ಆ ಲೆವೆಲ್ಗೆ ಆಗ್ಬಿಡ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಚೆನ್ನಾಗಾಗಿರಲಿಲ್ಲ ಅಷ್ಟೊಂದು. ಸುಮ್ಮನೆ ಇದೇ ಥರ ಫ್ರೈ ಮಾಡಿಕೊಂಡು ಪಾಲಕೇನೋ ಹಾಕ್ತಾನೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಜಸ್ಟ್ ಇಷ್ಟೇ. ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಧನಿಯಾ ಪೌಡರ್, ಗರಂ ಮಸಾಲ ಹಾಕಿ ಇದನ್ನೇ ಸ್ವಲ್ಪ ವಾಟರ್ ಹಾಕಿ ಕುದಿಸಿದ್ರೆ ಚೆನ್ನಾಗಿರ್ತಿತ್ತು. ಒಂದು ಟೊಮೊಟೊ ರುಬ್ಬಾಕಿ ಅಂತ ಅನ್ನಿಸ್ತು. ನಾನು ಪಾಲಕ್ ರುಬ್ಬಾಕೋಣ ಅಂತೇಳ್ಬಿಟ್ಟು, ಪಾಲಕ್ ಸೊಪ್ಪಿತ್ತು ಹೇಗಿದ್ರು ಮನೇಲಿ ಅಂತೇಳ್ಬಿಟ್ಟು ರುಬ್ಬಾಕ್ತೆ. ಒಂದು ಮೀಡಿಯಮಲ್ಲಂತೂ ಬಂತು. ಅಷ್ಟೊಂದು ತೀರ ಚೆನ್ನಾಗಿರಲಿಲ್ಲ ಅಂತೇನಿಲ್ಲ, ಅಷ್ಟೊಂದು ತೀರ ಚೆನ್ನಾಗಿತ್ತು ಅಂತೇನಿಲ್ಲ, ಮಿಡ್ಲಲ್ಲಿತ್ತು ಅಷ್ಟೇ ಟೇಸ್ಟು. ಸೊ ಅದಾದಮೇಲೆ ಅದು ಪಾಲಕ್ ಸೊಪ್ಪನ್ನು ನೀಟಾಗಿ ರುಬ್ಬಿಟ್ಟು ಒಳಗಡೆ ಹಾಕ್ತೆ. ಆ್ಯಕ್ಚುಲಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಸೊ ಇದಾದಮೇಲೆ ಒಂದು ನಿಂಬೆಹಣ್ಣು ಹಾಕ್ಕೊಂಡು, ಟೊಮೊಟೊ ಯೂಸ್ ಮಾಡಿರಲ್ಲ ನಾನು, ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು, ಸೊ ಅದಕ್ಕೆ ಸಾಲ್ಟ್ ಏನು ಬೇಕೋ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡಿದೆ ಅದನ್ನು. ಅದು ಮಟನ್ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ಹೇಳ್ಬಿಟ್ಟು. ಮತ್ತು ಚಿಕನ್ ಕೂಡ ಇತ್ತು. ಚಿಕನು ಇದೆಯಲ್ಲ ಅಂತೇಳ್ಬಿಟ್ಟು ಕಬಾಬ್ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಮೊಸರು ಕೂಡ ಹಾಕಿದ್ದೀನಿ ಮಟನ್ಗೆ, ಬೇಗ ಸ್ವಲ್ಪ ಇದಾಗುತ್ತೆ, ಬೇಯುತ್ತೆ ಅಂತ ಹೇಳ್ಬಿಟ್ಟು.
ಸೊ ಇದು ಬೇಯ್ಕೊಳ್ಳೋ ಅಷ್ಟರಲ್ಲಿ ನಾನು ಸ್ವಲ್ಪ ಚಿಕನ್ ಅಟ್ಲೀಸ್ಟ್ ಕಬಾಬ್ ಮಾಡ್ಕೊಳ್ಳೋಣ, ವೇಸ್ಟ್ ಆಗುತ್ತೆ ಚಿಕನ್ ಕೂಡ ತರಿಸಿ ಅಂತ ಹೇಳ್ಬಿಟ್ಟು ಇದ್ರ ಸೊ ಸಾಲ್ಟ್ ಹಾಕಿ ಹಾಗೆಯೇ ವಿಸಲ್ ಕೂಗಲಿ ಅಂತ ಇಟ್ಟೆ. ಸೊ ಈ ಕಡೆ ಚಿಕನಿಗೆ ನನಗೆ ಆಲ್ರೆಡಿ ಒಂದು 8:30 ಆಗಿಬಿಟ್ಟಿತ್ತು, ಮತ್ತು ಕಬಾಬ್ ಪೌಡರ್ ತೊಗೊಬಂದು ಮಾಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ವಿತೌಟ್ ಕಬಾಬ್ ಪೌಡರು ಮಾಡೋಣ, ಕಾರ್ನ್ ಫ್ಲೋರ್ ಇತ್ತು. ಸೊ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಯೂಸ್ ಮಾಡಿ ಮಾಡೋಣ ಅಂತೇಳ್ಬಿಟ್ಟು ಚಿಕನ್ ತೊಗೊಂಡೆ. ಇಷ್ಟರಲ್ಲಿ ಇನ್ನೇನು ನನ್ನ ಬ್ರದರ್ ಇದ್ರಲ್ಲ, 1-2 ಪೀಸ್ ತಿಂದು ಖಾಲಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನಿಯಾ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ತೊಗೊಂಡು ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಗರಂ ಮಸಾಲ ಮತ್ತು ಕಸ್ತೂರಿ ಮೇಥಿ, ಕಾರ್ನ್ ಫ್ಲೋರು ಇಷ್ಟೇ ನಾನು ಯೂಸ್ ಮಾಡಿದ್ದು. ನಾನು ಜಾಸ್ತಿನೇನು ಯೂಸ್ ಮಾಡಲಿಲ್ಲ. ಬಟ್ ಕಬಾಬ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಎಗ್ ಕೂಡ ಯೂಸ್ ಮಾಡಿದೆ. ನೀಟಾಗಿ ತೊಳೆದಿಟ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಎಗ್ ಹಾಕಿ ಕಾರ್ನ್ಫ್ಲೋರ್ ಹಾಕಿ ಫೈನಲಿ ಮಿಕ್ಸ್ ಮಾಡಿದೆ. ಈ ಥರ ಬಂತು. ಕಬಾಬ್ ಪೌಡರಲ್ಲೇ ಮಾಡಬೇಕು ಅಂತೇನಿಲ್ಲ, ಎಗ್ ಇಲ್ದೇ ಕೂಡ ಕಬಾಬ್ ಪೌಡರ್ ಹಾಕಿ ಮಾಡ್ಬೋದು. ಮತ್ತು ಕಬಾಬ್ ಪೌಡರ್ ಇಲ್ದೇ ಎಗ್ ಹಾಕಿ ಕೂಡ ಮಾಡ್ಬೋದು, ಎರಡು ಥರ ಇರುತ್ತೆ. ನಾನು ಸ್ವಲ್ಪ ಆಯಿಲ್ ಕಮ್ಮಿ ಯೂಸ್ ಮಾಡ್ತೀನಿ. ನಮ್ಮ ಮನೇಲಿ ಅಂದರೆ ಸಂಡೇ ಎಲ್ಲ ಮಾಡಿದ್ದು ನಾನು ಮಂಡೇ ತಿನ್ನಲ್ಲ, ಟ್ಯೂಸ್ಡೇ ತಿನ್ನಲ್ಲ, ಥರ್ಸ್ಡೇ ತಿನ್ನಲ್ಲ, ಸ್ಯಾಟರ್ಡೇ ತಿನ್ನಲ್ಲ. ತಿನ್ನೋದೇ ಫ್ರೈಡೇ, ವೆಡ್ನೆಸ್ಡೇ, ಸಂಡೇ. ಅದಕ್ಕೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ತೀನಿ ನಾನು. ಬೇಯಿಸಿದ ಎಣ್ಣೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು ಇದರಲ್ಲೇ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಸೈಡು ಮಾಡಿದ್ರೆ ಅದೇನೇ ಬೇಯ್ಕೊಳ್ಳುತ್ತಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಎಣ್ಣೆ ಯೂಸ್ ಮಾಡಿ ಬೇಯಿಸ್ತಾಯಿದ್ದೀನಿ. ಕಬಾಬ್ ಅಂತೂ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ನಮ್ಮ ಅಕ್ಕವ್ರ ಮನೆಗೆ ಕೊಟ್ಟು ಕಳಿಸಿದೆ. ಅವಳು ನೀನು ಬೆಣ್ಣೆನೋ ತುಪ್ಪನೋ ಹಾಕಿದೀಯಾ ಅಂತ ಕೇಳ್ತಾ ಇದ್ಲು. ಬೆಣ್ಣೆ ತುಪ್ಪ ಹಾಕಿ ಕಬಾಬ್ ಮಾಡೋಕ್ಕಾಗುತ್ತಾ ಆ ಥರ ಹೇಳ್ತಾ ಇದ್ರಂತೆ ನಮ್ಮ ಬಾವ. ಅದಕ್ಕೆ ಆ ಥರ ಯೂಸ್ ಮಾಡಿದೀಯಾ ಅಂತ ಹೇಳ್ತಾ ಇದ್ಲು. ನಮಗೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಬಾಬ್ ಅಂತೂ. ನಂಗೆ ಮಟನ್ ಇಷ್ಟ ಇಲ್ಲ, ಚಿಕನ್ ಇಷ್ಟ ಆಯಿತು. ಆ ಚಿಕನಲ್ಲೂ ನಾನು ಮೂಳೆ ಮಾತ್ರ ತಿನ್ನೋದು, ಈ ಕಂಡೆ ಎಲ್ಲ ತಿನ್ನೋದಕ್ಕೆ ಇಷ್ಟನೇ ಇಲ್ಲ. ಫೈನಲಿ ಈ ಥರ ಬಂತು. ನಿಜ ಟೇಸ್ಟ್ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನಾನೇ ಫಸ್ಟು ಟೇಸ್ಟ್ ನೋಡೋಣ ಅಂದ್ಕೊಂಡು ನೋಡಿದ್ದು. 1-2 ಚಿಲ್ಲಿ ಕೂಡ ಹಾಕಿದ್ದೆ, ಚೆನ್ನಾಗಿ ಬಂದಿತ್ತು. ಹಾಗೆ ನಮ್ಮ ಅಕ್ಕವ್ರ ಮೇಲೇನೋ ಫಿಶ್ ತರಿಸಿ ಅವಳು ಫಿಶ್ ಮಾಡಿದ್ಲಂತೆ. ಸೊ ಅದಕ್ಕೆ ಕಬಾಬು ಹಾಕಿಲ್ಲ, ತವಾ ಫ್ರೈಯ ಕಬಾಬು ಹಾಕ್ಬಿಟ್ಟು ಫಿಶ್ಶು ಮಾಮೂಲಿ ಸಾಂಬಾರು ಜೊತೆ ಕೊಟ್ಟು ಕಳಿಸಿದ್ಲು. ನಾನು ಗ್ರೇವಿ ನಮ್ಮ ಮನೇಲೇ ಇದೆ ಅಂತ ಹೇಳಿದೆ. ಸೊ ಅದರಿಂದ ಇವ್ರನ್ನ ಕೇಳಿದೆ, ನನ್ನ ಬ್ರದರು ನನ್ನ ಹಸ್ಬೆಂಡ್ ಚೆನ್ನಾಗಿ ಬಂದಿದೆ ಅಂತ ಅಂದರು ಕಬಾಬು. ಇದೊಂದು ವರ್ಕೌಟ್ ಆಯಿತು ಅಂತ ಅಂದ್ಕೊಂಡೆ. ಅಂದರೆ ಕಬಾಬ್ ಪೌಡರ್ ಇಲ್ಲ ಅಂದ್ರೂ ಕಬಾಬ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಇನ್ನು ಫಿಶ್ಶು ನಾನು ಕೂಡ ತಿಂದಿರಲಿಲ್ಲ. ನನಗೆ ಅವಳು ಕಬಾಬಲ್ಲ ಅದು ತವಾ ಫ್ರೈ ಕೊಟ್ಟಿದ್ಲು, ಗೊತ್ತಿಲ್ಲ ಏನಂತ. ತುಂಬ ದಿನ ಆಗಿತ್ತು ನಾನು ಫಿಶ್ ತಿಂದು. ನಂಗೆ ಕಬಾಬ್ ಇಷ್ಟ ಆಯಿತು. ಫಿಶ್ ಏನು ಅಷ್ಟೊಂದು ಸಾಂಬಾರಲ್ಲಿ ನಾನು ಇಷ್ಟಪಡಲ್ಲ. ಸೊ ಇದೇ ಲಾಗ್. ಸೊ ಆಗೋ ಹೇಗೋ ಸ್ವಲ್ಪ ಟೇಸ್ಟ್ ಇತ್ತಲ್ಲ, ಪಾಲಕ್ದು ಸ್ವಲ್ಪ ಚೆನ್ನಾಗಿತ್ತು, ತಿಂತಾಯಿದ್ದೀನಿ. ಇವತ್ತಿನ ಲಾಗ್ ಇದೇ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.